ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಕೆ.ಇ. ಅವರು ಯಾವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತಾರಪ್ಪ ಅಂಥೇಳಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದರೆ, ಕೆ.ಇ. ಅವರು ಮಾತ್ರ ಅಭ್ಯರ್ಥಿಗಳ ಮತ್ತು ಪೋಷಕರ ಮನವಿಯ ಮೇರೆಗೆ ಮತ್ತೆ ಕರ್ನಾಟಕದಲ್ಲಿ ಮೆಡಿಕಲ್, ಡೆಂಟಲ್ ಮತ್ತು ಆಯುಷ್ ಕೋರ್ಸ್ಗಳಿಗೆ ಯಾರ್ಯಾರು ಇನ್ನೂ ಕೂಡ ರಿಜಿಸ್ಟರ್ ಮಾಡಿಕೊಂಡಿಲ್ಲ, ಸೊ ಅಂಥವರಿಗೆ ಹೊಸ ವಿದ್ಯಾರ್ಥಿಗಳಿಗೆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಟೈಮನ್ನು ಕೊಟ್ಟಿರೋವಂಥದ್ದು. ಸೊ ಇದನ್ನು ನೋಡಿದರೆ ಇಂಜಿನಿಯರಿಂಗೋಸ್ಕರ ವೇಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಇನ್ನೂ ಒಂದಷ್ಟು ದಿನ ಕಾಯಲೇಬೇಕು. ನೀಟ್ದವರ ಆಪ್ಷನ್ ಎಂಟ್ರಿ ಅಂತೂ ನನಗೆ ಇಲ್ಲಿ ಕೊಟ್ಟಿರುವಂತಹ ಒಂದು ನೋಟಿಫಿಕೇಷನನ್ನು ನೋಡಿದರೆ ಅನ್ನಿಸ್ತದ 19ನೇ ತಾರೀಕಿನ ಒಳಗಾಗಿ ನೀಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಿಲ್ಲ. ಮೇ ನಾಟ್ ಬಿ ಪಾಸಿಬಲ್. ಮಾಡಿದ್ರಂತೂ ಬಹಳ ಒಳ್ಳೆಯದು, ಬಟ್ ಆಗುವಂತಹ ಚಾನ್ಸಸ್ಗಳು ನನಗೆ ಕಡಿಮೆ ಕಾಣಿಸ್ತಾ ಇದೆ. ಯಾಕಂತಂದರೆ ಯಾರ್ಯಾರು ಹೊಸದಾಗಿ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು ಮಾಡಿಲ್ಲ, ಅಂಥವರಿಗೆ ಮತ್ತೆ 16ನೇ ತಾರೀಕಿನಿಂದ 19ನೇ ತಾರೀಕು ಬೆಳಗ್ಗೆ 10 ಗಂಟೆಯವರೆಗೆ ಮತ್ತೆ ಪೋರ್ಟಲ್ ಅಂದರೆ ಲಿಂಕನ್ನು ಓಪನ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಯಾರ್ಯಾರು ಇದುವರೆಗೆ ಸೊ NRI ಆಗಿರ್ಬೋದು, ಸ್ಯಾಂಟ್ ಜಾನ್ಸ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಕೆಟಗರಿಯ ವಿದ್ಯಾರ್ಥಿಗಳು ತಮ್ಮ ವೆರಿಫಿಕೇಷನನ್ನು ಮಾಡಿಕೊಂಡಿಲ್ಲ ಅಂದರೆ ಕ್ಲಾಸ್ ABCD ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರಿಗೆ ಇದುವರೆಗೆ ವೆರಿಫಿಕೇಷನ್ ಸ್ಲಿಪ್ ಬಂದಿದ್ದರೂ ಕೂಡ ಅದರಲ್ಲಿ ಸೀಕ್ರೆಟ್ ಕೀ ಅಥವಾ ಈ ಒಂದು ಆಪ್ಷನ್ ಎಂಟ್ರಿ CET ನಂಬರ್, ಆಪ್ಷನ್ ಎಂಟ್ರಿ ಸೀರಿಯಲ್ ನಂಬರ್, ಅಪ್ಲಿಕೇಶನ್ ನಂಬರ್ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಇನ್ನೂ ಬಂದಿಲ್ಲ ಅಂತಹ ವಿದ್ಯಾರ್ಥಿಗಳು ನೀವು 19ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯ ಒಳಗಾಗಿ ಕಂಪಲ್ಸರಿಯಾಗಿ ಬೆಂಗಳೂರು ಮಲ್ಲೇಶ್ವರಮಲ್ಲಿರುವಂಥ ಕೆ.ಇ. ಆಫೀಸಿಗೆ ಹೋಗಿ ವೆರಿಫಿಕೇಷನನ್ನು ಮಾಡಿಸ್ಕೊಂಡು ಬರಬೇಕು. ಸೊ ವೆರಿ ಇಂಪಾರ್ಟೆಂಟ್. ಯಾರು 7 ಮತ್ತು 8ನೇ ತಾರೀಕು 7ರಿಂದ 9 7 to 8 ಒಂದು ವೆರಿಫಿಕೇಷನಿಗೆ ಟೈಮ್ ಕೊಟ್ಟಿದ್ರು ಕ್ಲಾಸ್ BCD ಅವರಿಗೆಲ್ಲ. ಸೊ ಅಂತಹ ವಿದ್ಯಾರ್ಥಿಗಳು ಪ್ಲಸ್ 12 to 14 ಇನ್ನೊಂದು ಸಾರಿ ಚಾನ್ಸಸ್ ಕೊಟ್ಟಿದ್ರು. ಅಂತಹ ವಿದ್ಯಾರ್ಥಿಗಳು ಯಾರ್ಯಾರು ಗೈರು ಹಾಜರಾಗಿದ್ದೀರಿ, ಯಾರ್ಯಾರು ಎಬ್ಸೆಂಟ್ ಇದ್ದೀರಿ ಅಂಥವರು ಕೂಡ 19th of August ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನೀವು ವೆರಿಫಿಕೇಷನ್ಗೆ ಹಾಜರಾಗಬಹುದು. ಸೊ ಯಾರ್ಯಾರು ಇದುವರೆಗೆ ಹೊಸದಾಗಿ ಅಪ್ಲಿಕೇಶನ್ನೇ ಹಾಕಿಲ್ಲ, ರಿಜಿಸ್ಟರ್ ಮಾಡಿಕೊಂಡಿಲ್ಲ ಅಂತಹ ವಿದ್ಯಾರ್ಥಿಗಳು ಮತ್ತೆ ರಿಜಿಸ್ಟರ್ ಮಾಡಿಕೊಳ್ಳಬಹುದು. ಲಾಸ್ಟ್ ಚಾನ್ಸ್ ಅಂತ ಕೊಟ್ಟಿದ್ದಾರೆ, ಬಟ್ ಲಾಸ್ಟ್ ಚಾನ್ಸ್ ಅಂತ ನೋಡಿದರೆ ಅನ್ನಿಸ್ತದ ಅಲ್ಲಿಯವರೆಗೆ ನಮ್ಮ KEAಯ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು 99.9% ಡೌಟ್ ಅಂತೇಳಿ. ಅಂದರೆ ಈಗ MCCಯಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ, ನೀವು ಪಾರ್ಟಿಸಿಪೇಟ್ ಮಾಡಿ. KEA ಆಪ್ಷನ್ ಎಂಟ್ರಿಗೋಸ್ಕರ ನೀವು ವೇಟ್ ಮಾಡಬೇಕು. KCET ಆಪ್ಷನ್ ಎಂಟ್ರಿ ಆಲ್ರೆಡಿ ಯಾರು ಮಾಡಿಕೊಂಡು ಫಸ್ಟ್ ರೌಂಡ್ ರಿಸಲ್ಟಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಿ ಅಂಥವರಿಗೆ 2ನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಲೇಟ್ ಆಗ್ತದೆ. ಅವರು ಮೊದಲೇನು ಶೆಡ್ಯೂಲನ್ನು ಕೊಟ್ಟಿದ್ರು ಅದನ್ನು ಫಾಲೋ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಇಲ್ಲಿ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ವಿದ್ಯಾರ್ಥಿಗಳ ಮತ್ತು ಪಾಲಕರಿಗೆ ಹೆಲ್ಪ್ ಆಗಲಿ ಅಂತಲೇ ಮಾಡ್ತಾ ಇದ್ದಾರೆ. ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದ KEA. ಆದರೆ ಇಂಜಿನಿಯರಿಂಗ್ ವೇಟ್ ಮಾಡ್ತಾ ಇದ್ದವ್ರಿಗೆ ಸ್ವಲ್ಪ ಲೇಟ್ ಆಗ್ತಾ ಇದೆ. ಆದರೂ ಏನು ಮಾಡಲಿಕ್ಕೂ ಬರೋದಿಲ್ಲ. ನೀಟ್ ಕೌನ್ಸಿಲಿಂಗ್ MCC ಅವ್ರ ರಿಸಲ್ಟ್ ಬರೋ ತನಕ ಇವರು ರಿಸಲ್ಟನ್ನು ಅನೌನ್ಸ್ ಮಾಡೋದಕ್ಕೆ ಬರೋದಿಲ್ಲ. ಬಟ್ ನನ್ನ ಒಂದು ಅಭಿಪ್ರಾಯ ಏನಾಗಿತ್ತು ಅಂತಂದರೆ 23ಗೆ MCC ರಿಸಲ್ಟ್ ಬಂದರೆ ಅಟ್ಲೀಸ್ಟ್ ಬೈ 25th ಅಥವಾ 26th ಫೈನಲ್ ರಿಸಲ್ಟ್ KE ಅವ್ರು ಕೊಡ್ಬೋದಾ ಅಂತ. ಬಟ್ ಈಗಿನ ಬೆಳವಣಿಗೆಯನ್ನು ನೋಡಿದರೆ ನಿಮಗೆ 20ನೇ ತಾರೀಕಿನಿಂದ ಆಪ್ಷನ್ ಎಂಟ್ರಿ ಕೊಟ್ಟರು ಕೂಡ ಮಿನಿಮಮ್ 3 to 4 days ಬಿಫೋರ್ ಮಾಕ್ ಕೊಡಬೇಕು. ಆಫ್ಟರ್ ಮಾಕ್ 2 to 3 days ಕೊಡಬೇಕು. ಸೊ ಮಾಕ್ ಅಲಾಟ್ಮೆಂಟ್ ರೆಡಿ ಮಾಡೋದಕ್ಕೆ 1 ದಿವಸ ತಗೋತಾರೆ ಅವರು. ಇವೆಲ್ಲವನ್ನು ಗಮನಿಸಿದರೆ ಸೊ ನಿಮ್ಮ ಫೈನಲ್ ರಿಸಲ್ಟ್ August 30th ಅಥವಾ August 29th ಹೀಗೆ ಬರುವಂಥ ಚಾನ್ಸಸ್ಗಳಿವೆ. ವೇಟ್ ಮಾಡೋಣಂತೆ. ಬಟ್ ಇದು ಮಾತ್ರ ಹೌದು, 19ನೇ ತಾರೀಕಿನವರೆಗೆ ಯಾರು ಹೊಸದಾಗಿ ಅಡ್ಮಿಷನ್ ಅಂದರೆ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಿ, ಲಾಸ್ಟ್ ಚಾನ್ಸನ್ನು ಕೊಟ್ಟಿದ್ದಾರೆ. ಯಾರಾದರೂ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. So thank you for watching. Have a nice day.